ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇವತ್ತಿನ ನನ್ನ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ, ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದೆ. ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಎಲೆ ಕಿತ್ಕೊಬರೋಣ ಅಂತ ಗಿಡದ ಹತ್ರ ಹೋಗಿ ಎಲೆ ಎಲ್ಲ ಕಿತ್ಕೊಬಂದು ಎಲೆಲ್ಲ ವಾಶ್ ಮಾಡಿ ಕಳಶಕ್ಕೆಲ್ಲ ಹಾಕಿ, ಆಮೇಲೆ ಆ್ಯಸ್ ಇಟ್ ಈಸ್ ಫೋಟೋಗೆ ಹೂವೆಲ್ಲ ಮುಡ್ಸೋಣ ಅಂತ ಹೂವನ್ನ ವಾಶ್ ಮಾಡ್ಕೋತಾ ಇದ್ದೆ. ಹೂವೆಲ್ಲ ನೀರೆಲ್ಲ ಹಾಕ್ಕೊಂಡು ಹೂವೆಲ್ಲ ದೇವರಿಗೆಲ್ಲ ಮುಡಿಸಿ, ನಮ್ಮ ಮನೆ ದೇವ್ರು ಬಂದು ಚೆಲುವರಾಯ ಸ್ವಾಮಿ ಆಗಿರುತ್ತೆ. ಚೆಲುವರಾಯ ಸ್ವಾಮಿ ಮತ್ತು ಬಿಸಿಲು ಮಾರಮ್ಮ. ಈಚೆನೂ ತುಳಸಿ ಗಿಡಕ್ಕೆಲ್ಲ ಮುಡಿಸಿ, ಇಲ್ಲೊಂದು ಆಮೆ ಇಟ್ಟಿದ್ದೀವಿ ನಾವು ಟಿ ವಿ ಸ್ಟ್ಯಾಂಡ್ ಹತ್ರ, ಅಲ್ಲಿಗೂ ಎಲ್ಲ ಮುಡಿಸಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ತುಳಸಿ ದಳ ಮುಡ್ಸೋಣ ಅಂತ ಮುಡಿಸ್ತಾ ಇದೆ. ಆ್ಯಕ್ಚುಲಿ ತುಳಸಿ ಎಲೆ ಮುಡ್ಸೋದನ್ನ ಮರ್ತ್ಕೊಬಿಟ್ಟಿದೆ. ಆಮೇಲೆ ಗಂಧದ ಕಡ್ಡಿ ಎಲ್ಲ ಹಚ್ಚಿಡ್ತಾಯಿದ್ದೆ. ಆಮೇಲೆ ಇವತ್ತು ಗುರುವಾರ ರಾಯರಿಗೆ ಮುಡಿಸೇ ಇಲ್ವಲ್ಲ ಅಂತ ಆಮೇಲೆ ಹೋಗಿ ತುಳಸಿ ಎಲೆ ಎಲ್ಲ ಕಿತ್ಕೊಬಂದು ರಾಯರಿಗಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ರಾಯರಿಗೆ ಅರಿಶಿನ ಕುಂಕುಮ ಎಲ್ಲ ಇಡಬಾರ್ದು ಅಂತ ಹೇಳ್ತಾರೆ, ಮತ್ತು ಊದುಬತ್ತಿಲೆಲ್ಲ ಪೂಜೆ ಮಾಡಬಾರ್ದು ಅಂತ. ಬಟ್ ಅದು ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋಣ ಅಂತ ಮಾಡ್ತಾಯಿದ್ದೆ. ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿನ್ನೋಷ್ಟರಲ್ಲಿ 3:30 ಆಗಿಬಿಟ್ಟಿತ್ತು. ಆಮೇಲೆ ಅನ್ನ ಸಾಂಬಾರೇ ಊಟ ಮಾಡಿ ಶಾಂತಮ್ಮ ಪಾಪಮ್ಮ ಬರ್ತಾಯಿತ್ತು ನೋಡ್ಕೊಂಡು ಊಟ ಮಾಡಿಕೊಂಡು, ಪಾಪದ್ದು ಪಿಂಕ್ ಸಾಲ್ಟ್ ಖಾಲಿಯಾಗಿತ್ತಲ್ಲ, ಅದು ಬುಕ್ ಮಾಡಿದೆ, ಬಂದಿತ್ತು. ಅದನ್ನು ರೀಫಿಲ್ ಎಲ್ಲ ಮಾಡಿ, ಇಲ್ಲಿ ನನ್ನ ಮಗ ಇಲ್ಲಿ ನೋಡಿ ಅವ್ರ ಅಣ್ಣಂದಿರ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಇವತ್ತಿಗೆ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.